ಸಿಟಿಗೆ ಹೋಗಿ ಬಂದೆ ಇವತ್ತು ಬೆಳಿಗ್ಗೆ ಸರ್. ಮಾರ್ಟಿನ್ ಸರ್ ಹೇಳಿದ್ರು ನಿಮ್ ಪ್ರಾಜೆಕ್ಟ್ ರಿಸರ್ಚ್ಗೆ ಹೆಲ್ಪ್ ಬೇಕು ಅಂತ. ಎಸ್ ಸರ್. ನಿನ್ ರಿಸರ್ಚ್ SI ಕಾರ್ತಿಕ್ ಹೆಲ್ಪ್ ಆಗ್ತಾರೆ. ನಿನ್ ಪ್ರಾಜೆಕ್ಟ್ ಡೀಟೇಲ್ಸ್ ಅವರಿಗೆ ಎಕ್ಸ್ಪ್ಲೇನ್ ಮಾಡು. ಅವರು ಅರೇಂಜ್ಮೆಂಟ್ ಮಾಡ್ತಾರೆ ನಿಮ್ಗೆ. ಪ್ರತಿದಿನ ವರ್ಕ್ ಬಗ್ಗೆ ನನಗೆ ಅಪ್ಡೇಟ್ ಮಾಡು. ಹಾ, ಇದು ನನ್ನ ಕಾರ್ಡು, ಕೀಪ್ ಇಟ್. ಅಂದಾಗೆ ಸುಬ್ರಹ್ಮಣ್ಯ ಸರ್, ಗಾಂಜಾ ಕೇಸಿಗೆ ಸಂಬಂಧಪಟ್ಟಿರೋ ಲಾಸ್ಟ್ ಇಯರ್ ರೆಕಾರ್ಡ್ ತಗೊಂಡ್ ಬಾ. ಸರಿ ಸರ್. ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಆಚೆ ಹೋಗು. ಏಯ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗೆ ಆಚೆ. ಕಾರ್ತಿ, ಮೈಂಡ್ ಯೋರ್ ವರ್ಡ್ಸ್. ಯು ಜಸ್ಟ್ ಗೆಟ್ ಔಟ್. ಸರ್, ಮೇಡಮ್ CS ರೆಕಮೆಂಡೇಶನ್. ಹಾಗಂತ ಅವಳು ಹೇಳದ್ಲಾ? ಇಲ್ಲ ಸರ್, ಸಾರೇ ಹೇಳ್ ಕಳ್ಸಿದ್ರು ಮೇಡಮ್ ರಿಸರ್ಚ್ಗೆ ನೀವು ಹೆಲ್ಪ್ ಮಾಡ್ಬೇಕಂತೆ. ಹೊರಗೆ ಹೋಗ್ಲಾ? ಶಲ್ ಐ ಲೀವ್ ದೆನ್? ಹಾಗೇನಿಲ್ಲ, ಕೂತ್ಕೋ. ನೀನ್ ಹೆಲ್ಪ್ ನನಗ್ ಬೇಡ. ನಾನು CA ಅವ್ರ ಹತ್ರನೇ ಮಾತಾಡ್ತೀನಿ. ಏಯ್, ಓವರ್ ಆಕ್ಷನ್ ಬೇಡ, ಕೂತ್ಕೋ. ಮೇಡಮ್ಮು ನಿಮಗೆ ಮೊದಲೇ ಗೊತ್ತಿತ್ತಾ ಸರ್? ಯಾಕೆ ಹಾಗೆ ಮಾಡ್ತಿದ್ಯಾ? ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ಯಾ ಅಂತ ಫೋನ್ ಬ್ಲಾಕ್ ಮಾಡಿದ್ರೆ ಈಗ CA ರೆಕಮೆಂಡೇಶನ್? ಅಂಡ್ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಈಗಾಗಲೇ ನನಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ ಸಾರಾ. ನಿನ್ ಕಾಂಪ್ಲಿಕೇಶನ್ಸ್ ಇಂದ ನೀನ್ ನೋ ಹೇಳ್ತಿರೋ ಹಾಗಿಲ್ಲ ಕಾರ್ತಿಕ್. ಇನ್ನೇನೋ ಕಾರಣ ಕಾಣಿಸ್ತಿದೆ. ಸರಿ, ಓಕೆ. ನಿನ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳು, ನಾನು ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತೀನಿ. ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವ್ ಒಂದ್ ಕೇಸ್ ಮೇಲೆ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಕೆಲವು ಪ್ಯಾರಾಮೀಟರ್ಸ್ ನ ಟಚ್ ಮಾಡಿ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು. ಅಂಡ್ ಜಾಬ್ಸ್ ಕೂಡ ಪ್ರಾಜೆಕ್ಟ್ ಬೇಸ್ ಆಗೇ ಬರುತ್ತೆ. ಅದಕ್ಕೇನೆ ನಾನ್ ಕಾನ್ಶಿಯಸ್ ಆಗಿ ಚೂಸ್ ಮಾಡ್ಕೊಂಡಿರೋ ಪಾಯಿಂಟ್ ಹ್ಯೂಮನ್ ಸುಯಿಸೈಡ್. 6 years ಇಂದ ಸೂಸೈಡ್ ಕೇಸ್ ನ ಸ್ಟಡಿ ಮಾಡಿದ್ರೆ ಈ ಕೆಲವು ವ್ಯಕ್ತಿಗಳು ನನಗೆ ಯೂನಿಕ್ ಅನ್ಸಿದ್ರು. ಯಾಕೆ ಅಂದ್ರೆ ಅವ್ರೆಲ್ರಿಗೂ ಸೇಮ್ ಏಜ್, ಒಬ್ರಿಗೂ ಇನ್ನೊಬ್ರಿಗೂ ಸಂಬಂಧ ಇಲ್ಲ. ಅವ್ರ ಸೂಸೈಡ್ ಕೂಡ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಮಂತ್ ಅಲ್ಲಿ ನಡೆದಿದೆ. ಯಾವ ಸಿಗ್ನೇಚರ್ ಮೀಟಿಂಗ್ ಪಾಯಿಂಟ್ಸು ಇಲ್ಲ. ಹೌದು, ಡೈಲಿ ಒಬ್ರಲ್ಲ ಒಬ್ರು ಸೂಸೈಡ್ ಮಾಡ್ಕೋತಾನೆ ಇರ್ತಾರೆ. ಸೂಸೈಡ್ ಅಲ್ಲಿ ಸಿಗ್ನೇಚರ್ ಹೇಗಿರುತ್ತೆ? ನಾನು ಹಾಗೆ ಅನ್ಕೊಂಡೆ. ಆದ್ರೆ ಇಲ್ಲಿ ನನಗ್ ಮಾತ್ರನೇ ನೋಟಿಸ್ ಆಗಿರೋ ಒಂದ್ ಸಿಮಿಲರ್ ಪಾಯಿಂಟ್, ಈ ಹುಡುಗರ ಸೂಸೈಡ್ಸ್ ಮಾತ್ರ ಸಿಗ್ನೇಚರ್ ಇದೆ. ಅದೇನಂದ್ರೆ ವಿಕ್ಟಿಮ್ಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಇವರೆಲ್ಲರ ಜೊತೆ ಮಾತಾಡ್ದೆ. ಇಲ್ಲಿ ಹುಡುಗರು ಪ್ರೀತಿಸ್ತಿರೋ ಹುಡುಗಿರ್ನ ಮಾತ್ರ ಮೀಟ್ ಮಾಡ್ಲಿಲ್ಲ. ಹೀಗೆ ಒಬ್ಬ ಹುಡುಗ ಅಲ್ಲ, ಆಲ್ಮೋಸ್ಟ್ ನಾನು ಸೆಲೆಕ್ಟ್ ಮಾಡಿರೋ ಎಲ್ಲ ಹುಡುಗರ ಲೈಫಲ್ಲೂ ಪ್ರೀತಿಸ್ತಿರೋ ಹುಡುಗಿರ್ ಮಾತ್ರ ಕಾಣಿಸ್ತಾನೆ ಇಲ್ಲ. ಆ ಹುಡುಗಿರ್ ಎಲ್ರು ಡಿಫ್ರೆಂಟ್ ಕಾರಣಗಳಿಂದ ಮನೇಲಿ ಜಗಳ ಆಡಿದ್ದಾರೆ. ಸೀದಸ್ ನಮ್ಮ ಅಕ್ಕ ಯಾವತ್ತೂ ಜಗಳ ಮಾಡಿಲ್ಲ. ನೆಕ್ಸ್ಟ್ ಅಕ್ಕ ಮನೇಲಿ ಇರ್ಲಿಲ್ಲ. ಅಪ್ಪ ಅಮ್ಮನ್ ಕೇಳಿದ್ರೆ ಏನೇನೋ ಕಾರಣ ಹೇಳ್ತಿದ್ದಾರೆ. ಕೋಟೇಶ್ವರನ್ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡೆ. ಹೇಳ್ದೆ ಯಾವನ್ ಜೊತೆ ಓಡೋದ್ಲು. ಮತ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಮೋಸ ಮಾಡೇ ಹೋದ್ಮೇಲೆ ಅವಳು ಪೊಲೀಸ್ ಕಂಪ್ಲೇಂಟ್ ಇನ್ಯಾಕಮ್ಮ? ಅಲ್ಲ, ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕಿಲ್ಲ ಬರ್ಬೇಡ ಅಂತ. ಲಾಸ್ಟ್ ಇಯರ್ ಅಲ್ಲಿ ನಾನು ನೋಟಿಸ್ ಮಾಡಿರೋ ಕೇಸಸ್ 4 ಮಾತ್ರನೇ. ಇಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ. ಆ ಹುಡುಗಿರ್ ಮನೆಯಿಂದ ಹೋಗಿದ್ 1 ಮಂತ್ಗೆ ಆ ಹುಡುಗರು ಸೂಸೈಡ್ ಮಾಡ್ಕೋತಿದ್ದಾರೆ. ಆದ್ರೆ ಇವ್ರ ಮನೆಯಿಂದ ಹೋಗಿರೋದಕ್ಕೆ ಆ ಹುಡುಗರು ಸೂಸೈಡ್ ಮಾಡ್ಕೊಂಡಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅರ್ಥ ಆದ್ರೂ ಕೂಡ ಅರ್ಥ ಆಗದೆ ಇರೋ ತರನೇ ಇದೆ. ಇದ್ರಲ್ಲಿ ಕನ್ಫ್ಯೂಷನ್ ಇಲ್ಲ. ಹುಡುಗಿರ್ ಯಾವ್ದೋ ಕಾರಣದಿಂದ ಮನೆಯಿಂದ ಹೊರಟೋಗಿ ವಾಪಸ್ ಬರ್ತಿಲ್ಲ. ಅಂಡ್ ವಿದಿನ್ 1 ಮಂತ್ ಟ್ರೂ ಲವ್ ಆಗಿರೋ ಹುಡುಗರು ಸೂಸೈಡ್ ಮಾಡ್ಕೋತಿದ್. ಅದು ಡಿಫ್ರೆಂಟ್ ಕಾರಣದಿಂದ. ಹೀಗೆ 6 years ಇಂದ ನಡೀತಿದೆ. ಸಾರಾ, ನೀನ್ ತೋರಿಸಿರೋ ಫೋಟೋಸು ವಿಡಿಯೋಸು ಆಲ್ಮೋಸ್ಟ್ ಹಿಪ್ನೋಟೈಸ್ ಅಂತ ಗೊತ್ತಾ? ಬೇಕಂದ್ರೆ ಸುಬ್ರಹ್ಮಣ್ಯನ್ ಕೇಳು. ಸರ್, ನೀನು ಹೇಳ್ತಾ ಇರೋದು ಸುಳ್ಳು ಅಂತಂದ್ರು ಒಪ್ಕೊಳ್ಳೋರು ಯಾರು ಇಲ್ಲ. ಸ್ಟಾಪ್ ಇಟ್ ಕಾರ್ತಿಕ್, ಲೆಟ್ಸ್ ಬಿ ಸೀರಿಯಸ್ ಮ್ಯಾನ್. ನಾನು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ನೀನ್ ವಾಂಟೆಡ್ಲಿ ಹೇಗೆ ಮಾತಾಡ್ತೀಯಲ್ಲ? ವಾಂಟೆಡ್ಲಿನಾ? ವಾಸ್ತವನೇ ಅಲ್ವಾ ಮಾತಾಡ್ತಿರೋದು? ಹೆಣ್ಮಕ್ಳು ಕಾಣೆ ಆಗೋದು, ಗಂಡ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದು, ವೈ? ಲೆಸ್ ದೆನ್ 1 ಮಂತ್ ಒಳಗೆ ಪ್ರೀತಿಸಿರೋ ಹುಡುಗರು ಸೂಸೈಡ್ ಮಾಡ್ಕೋತಾರೆ. ವೈ ಓನ್ಲಿ ಇನ್ ದಿಸ್ ಸಿಟಿ? ನಮ್ಮ ಇಂಡಿಯಾದಲ್ಲಿರೋ ಸೆಕ್ಯೂರಿಟಿ ಸಿಸ್ಟಮ್ ಅಷ್ಟೊಂದು ಈಸಿ ಆಗಿಲ್ಲ. ಗ್ರೋ ಅಪ್ ಸಾರಾ, ಡೋಂಟ್ ಆಕ್ಟ್ ಲೈಕ್ ಎ ಕಿಡ್. ಪೊಲೀಸ್ ಅವರು ಮಾತ್ರ ಜನಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಅನ್ಕೋಬೇಡ. ಟೈಪ್ಸ್ ಆಫ್ ಕ್ರೈಮ್ ನ ಇಟ್ಕೊಂಡು ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. ಅಷ್ಟಕ್ಕೂ ನ್ಯಾಚುರಲ್ ಡೆತ್ ಆದ್ರೂ ಕೂಡ ಯಾವ ಬಾಡಿನೋ ಪೋಸ್ಟ್ ಮಾರ್ಟಮ್ ಮಾಡದೆ ಒಪ್ಸಲ್ಲ. ಅವ್ರು ನೋಡ್ದೆ ಇರೋದನ್ನ ನೀವು ಹೊಸದಾಗಿ ಏನ್ ನೋಡ್ತಿದ್ಯಾ? ದಿಸ್ ಇಸ್ ನಾಟ್ ಅಬೌಟ್ ಈಗೋ. ನೀನೇನೋ ಹೇಳ್ದೆ ಅಂತ ನಾನೇನೋ ಒಂದ್ ಹೇಳ್ತಿಲ್ಲ. ಐ ನೋ ಅಂಡ್ ಐ ಅಗ್ರಿ ವಿತ್ ವಾಟ್ ಯು ಸೆಡ್. Now try to understand my point of view also. Suicides different places ಅಲ್ಲಿ ಆಗ್ತಿದೆ, ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗ್ತಿದೆ. ಅಂಡ್ ಮೋರ್ ಓವರ್ ಒಂದ್ ಸುಸೈಡ್ಗೂ ಇನ್ನೊಂದು ಸುಸೈಡ್ಗೂ ತುಂಬಾ ಕಾರಣ ಇದೆ. ಅಂಡ್ ಡಿಫ್ರೆಂಟ್ ಟೈಮ್ ಅಂಡ್ ಇಯರ್ಸ್ ಅಲ್ಲಿ ನಡೀತಿದೆ.
ಈ ಕೇಸ್ನ ಬೇರೆ ಬೇರೆ ಆಗಿ ನೋಡಿದ್ರೆ ಹೇಗ್ ಗೆಸ್ ಮಾಡ್ತೀರಾ? ಅಕಾರ್ಡಿಂಗ್ ಟು ಮೈ ಸಿನಾರಿಯೋ, ನಾನ್ ಟೋಟಲ್ ಬಂಚ್ ಆಗಿ 6 years ಇಂದ ನಡೀತಿರೋ ಎಲ್ಲಾ ಸೂಸೈಡ್ ಕೇಸ್ನ ಒಂದ್ ರೀತಿಯಲ್ಲಿ ನೋಡಿದ್ರಿಂದ ಒಂದ್ ಸಿಗ್ನೇಚರ್ ನ ನೋಟಿಸ್ ಮಾಡಿದೆ. ಅದರ್ವೈಸ್ ಐ ವುಡಂಟ್ ಬಿ ಏಬಲ್ ಟು ಡೂ ದಿಸ್. ಮೈ ಕನ್ಕ್ಲೂಷನ್ ಇಸ್, ಈ ಮಿಸ್ಸಿಂಗ್ ಅಂಡ್ ಸೂಸೈಡ್ಸ್ ಹಿಂದೆ ಒಂದು ಬಿಗ್ ಕ್ರೈಮ್ ನಡೀತಿದೆ ಅಂತ. ದಿಸ್ ಇಸ್ ಟ್ರೂ, ದಿಸ್ ಈಸ್ ರಿಯಲ್ ಅಂಡ್ ಯು ಶುಡ್ ಅಕ್ಸೆಪ್ಟ್ ವಾಟ್ ಐ ಆಮ್ ಸೇಯಿಂಗ್. ಓಕೆ ಸರ್, ನನ್ನ ಮಾತನ್ನ ಕಾಂಪನ್ಸೇಟ್ ಮಾಡಿರೋದಕ್ಕೋಸ್ಕರ ನಿಂಗೆ ಆಪ್ಷನ್ ಕೊಡ್ತೀನಿ. ನಿಂಗೆ ಏನು ಬೇಕು ಅಂತ ಹೇಳು. ಇಲ್ಲೋಡು, ಇನ್ ಕೇಸ್ ಫಸ್ಟ್ ಸ್ಟೇಜಲ್ಲಿ ನೆಗೆಟಿವ್ ರಿಸಲ್ಟ್ ಬಂದರೆ ನಿನ್ನ ಪ್ರಾಜೆಕ್ಟನ್ನು ನಿಲ್ಲಿಸಬೇಕು. ನಾನು ಡಿಸ್ಟರ್ಬ್ ಮಾಡೋದನ್ನು ನಿಲ್ಲಿಸಬೇಕು. ಓಕೆನಾ? ಸರಿ. ಸೂಸೈಡ್ ಮಾಡ್ಕೊಳಕ್ ಹೊರಟಿರೋ ಹುಡುಗನ ಹಿಡಿದ್ರೆ ಪ್ರೀತಿಸಿರೋ ಹುಡುಗಿ 1 month ಇಂದ ಮಿಸ್ ಆಗಿದ್ದಾಳೆ ಅಂಡ್ ಅವಳ ಇನ್ಫಾರ್ಮೇಶನ್ ಕೂಡ ಸಿಗಲ್ಲ. ಅದೇ ಮಿಸ್ ಆಗ್ತಿರೋ ಹುಡುಗಿನ ಹಿಡಿದ್ರೆ ಲವ್ ಮಾಡ್ತಿರೋ ಹುಡುಗನ ಸೂಸೈಡ್ ಮಾಡದೇ ಇರೋ ಹಾಗೆ ತಡಿಬಹುದು. ಯಾವ ಹುಡುಗಿ ಮಿಸ್ಸಿಂಗ್ ಕೇಸು ನಮ್ಮ ಹತ್ರ ಬಂದಿಲ್ವಲ್ಲ? ಈಗ್ಲೇ ನೋಡಿದ್ಯಲ್ಲ, ಇಷ್ಟು ದಿನ ಮಿಸ್ ಆಗ್ತಿರೋ ಹುಡುಗಿರ್ ಬಗ್ಗೆ ಯಾವ ಕೇಸು ರಿಜಿಸ್ಟರ್ ಆಗಿಲ್ಲ ಎಕ್ಸೆಪ್ಟ್ 1 or 2 ಹುಡುಗಿರು. ಮನೇಲಿ ಜಗಳ ಮಾಡ್ಕೊಂಡು ರಿಲೇಷನ್ ನ ಕಟ್ ಮಾಡ್ಕೊಂಡು ಹೋಗಿರೋರು ಪೊಲೀಸ್ ಸ್ಟೇಷನ್ ವರ್ಗೂ ಬರಲ್ಲ. ಆ ತರ ಕೇಸು ನಮ್ಮವರೆಗೆ ಬರ್ದೇನೆ ಹೇಗ್ ಮುಂದುವರಿಬೇಕು ಅಂತೀಯ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋ ನೋಡ್ದೆ. ನೋಡಿ, ಇಲ್ಲಿ ನೋಡಿ, ಅಕ್ಕನ ಜೊತೆ ಜಗಳ ಮಾಡ್ತಿದ್ದಾಳೆ. See that how weird she is acting. ಸರಿ ಬಿಡು, ಈ ಮನೆಯಲ್ಲಿ ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ನಾನು ಈಗ್ಲೇ ಈ ಮನೆಯಿಂದ ಹೊರಟೋಗ್ತೀನಿ. If you want to go, then go. Just leave. Dad, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ಬರೀ ಅವಳ ಸ್ಕೂಟಿ ಹೇಳ್ದೆ ತಗೊಂಡೋಗಿದ್ದೆ ಅಷ್ಟೇ. ಇವಳು ನಮ್ಮ ಅಕ್ಕ. ಇವಳನ್ನ ನೀವೆಲ್ಲಾದ್ರೂ ನೋಡಿದ್ರೆ ಪ್ಲೀಸ್ ಶೋ ದಿಸ್ ವಿಡಿಯೋ ಟು ಹರ್. ಈ ವಿಡಿಯೋ ಅವಳೇನಾದ್ರೂ ನೋಡಿದ್ರೆ ಶಿ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಅಂಟಿಲ್ ಮೈ ಸಿಸ್ಟರ್ ಕಮ್ಸ್ ಬ್ಯಾಕ್. ಇವಾಗೇನು ಆ ಹುಡುಗಿ ಕಾಣಿಸ್ತಾ ಇಲ್ಲ. ಆ ಹುಡುಗಿ ಬ್ರದರ್ ಹತ್ರ ಮಾತಾಡಿದ್ರೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಅಷ್ಟೇ ತಾನೆ? ನೋಡಿ, ಎಕ್ಸಾಕ್ಟ್ಲಿ ನನ್ ರಿಸರ್ಚ್ ವಿಕ್ಟಿಮ್ ಹತ್ರನೇ ಇದೆ. ಮೇ ಬಿ ದೇರ್ ಇಸ್ ಅ ಚಾನ್ಸ್. ಸುಬ್ರಹ್ಮಣ್ಯ ಸರ್, ಮೇಡಮ್ ಹತ್ರ ಡೀಟೇಲ್ನ ಕಲೆಕ್ಟ್ ಮಾಡಿ ಬೆಳಗ್ಗೆ ಸ್ಟೇಷನ್ಗೆ ಬರಕ್ಕೆ ಹೇಳು. ಓಕೆ ಸರ್. ನೀನು ಕೂಡ ಬೆಳಗ್ಗೆ ಸ್ಟೇಷನ್ಗೆ ಬರಬೇಕು. ಇನ್ ಕೇಸ್ ನೆಗೆಟಿವ್ ರಿಸಲ್ಟ್ ಬಂದರೆ ಗೊತ್ತಿದೆ ತಾನೆ? ಥ್ಯಾಂಕ್ ಯು. ಹಲೋ. ಏ ಕಮಲ್, ಅವಳು ಕಥೆಯಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ನಾವು ಅವಳಿಗಿಂತ ಮುಂದೆ ಹೋಗ್ಬೇಕು. ಆ ನೀಲಿ ಸಮುದ್ರದ ಪ್ರೊಫೆಷನಲ್ ಕಿಲ್ಲರ್ ಬುಲೆಟ್ ರಾಜನ್ ಬರಕ್ ಹೇಳೋ. ಓಕೆ. ಮನೆಯಿಂದ ಅವಳು ಹೋದ ದಿನನೇ ಕಾಲ್ ಮಾಡಿದ್ಲು ಸರ್. ಅವಳು ಮತ್ತೆ ಬರಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಅಂತ ಆಸ್ ಎ ಮದರ್ ನಾನು ಹೇಗೆ ಅನ್ಕೊಳ್ಳಿ? ಮತ್ತೇನ್ ಅನ್ಕೊಂಡ್ರಿ? ನೈಟ್ ಹೊತ್ತಿಗೆ ಬಂದ್ಬಿಡ್ತಾಳೆ, ಇಲ್ಲಾಂದ್ರೆ ಫ್ರೆಂಡ್ ಮನೇಲಿ ಮಲ್ಕೊಂಡು ಬೆಳಿಗ್ಗೆ ಹೊತ್ತಿಗೆ ಬರ್ತಾಳೆ. ಇಲ್ಲೇ ಎಲ್ಲೋ ಇದ್ದಾಳಲ್ಲ, ಬರ್ತಾಳೆ ಅಂತಾನೆ ಅನ್ಕೊಂಡೆ. ಋಷಭ ಕನ್ಯಾ. ಮತ್ತೆ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಇನ್ನೊಂದು 2 days ವೇಟ್ ಮಾಡಿ ಅವಳು ವಾಪಸ್ ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡೆ. ಇನ್ನೊಬ್ಳು ಹುಡುಗಿ ಸಿಕ್ಕಿದ್ರೆ ಮಾಯಾಗ್ನಿ ಪೂರ್ತಿ ಆಗುತ್ತೆ. ಅಲ್ಲಿವರೆಗೂ ಶ್ರಾವ್ಯ ಬಗ್ಗೆ ತಪ್ಪಾಗೇನು ಕೇಳ್ಬೇಡಿ.